ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಪೃಥ್ವಿ ಏನಾದರೂ ವೀರುನ ಭೇಟಿ ಮಾಡಿರ್ತಾನ? ಸುರೇಂದ್ರನ್ಗೇನಾದರೂ ಸಿಕ್ಕಿರ್ತಾನ? ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ, ಕ್ಷಮಿಸ್ಬಿಡು. ಹಾಗಾದ್ರೆ ಇವ್ರಿಗೆ ಯಾವ ವಿಷಯನೂ ಗೊತ್ತಾಗಿಲ್ಲ. ವೀರು, ನನಗಾಗಿರೋ ಅವಮಾನಕ್ಕಿಂತ ನಿನಗಾಗಿರೋ ನೋವೇ ಹೆಚ್ಚು. ಅವಳು ಮಾಡಿರೋ ತಪ್ಪಿಂದ ನಾನು ಎಲ್ಲರ ಮುಂದೆ ತಲೆ ತಗ್ಸೋ ಹಾಗಾಗೋಯ್ತು. ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೂ ಗೊತ್ತಕ್ಕ. ಅದಕ್ಕೆ ನೀನು ಈ ರೀತಿ ಮನೆಗೆ ಬರದೆ ಹೋದ್ರೆ ನಮಗಿನ್ನೂ ಗಾಬರಿ ಆಗುತ್ತೆ. ನಿನಗೋಸ್ಕರನೇ ಕಾಯ್ತಾ ಇದ್ವಿ. ನಿನಗಾಗಿರೋ ಅನ್ಯಾಯಕ್ಕೆ ಪರೋಕ್ಷವಾಗಿ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಕ್ಕ. ನಿನಗೆ ಹೇಗೆ ಸಮಾಧಾನ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ವೀರು, ನೀನು ನನಗೆ ಸಮಾಧಾನ ಮಾಡ್ತೀಯ? ನನಗೆ ನಿನ್ನ ಮೇಲಿರೋ ಪ್ರೀತಿಯಿಂದ ನಡೆದಿರೋದನ್ನೆಲ್ಲ ಮರೆತು ನಾನು ಸಮಾಧಾನ ಮಾಡ್ಕೋತೀನಿ. ಆದರೆ ನನ್ನ ಮಗನಿಗೆ ನಾನು ಹೇಗೆ ಸಮಾಧಾನ ಮಾಡಲಿ ವೀರು? ಅವನು ಇದನ್ನೆಲ್ಲ ಹೇಗೆ ತಡ್ಕೋತಾನೆ ವೀರು? ನಾನು ಏನು ಅಂತ ಹೇಳಿ ಅವನಿಗೆ? ಮದನ್ನು ಮದುವೆ ಮನೆಯಿಂದ ಹೋಗಿದ್ದಷ್ಟೇ ಗೊತ್ತಾಗ, ಫೋನಿಗೂ ಸಿಗ್ತಾ ಇಲ್ಲ. ಓ, ಈ ಪೃಥ್ವಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋ ಟೆನ್ಷನಲ್ಲಿ ನಾನು ಮಾಡಿ ಬಗ್ಗೆ ಯೋಚನೆನೂ ಮಾಡಿಲ್ಲ. ಮಾಡಿ ಎಲ್ಲಿ ಹೋಗಿರ್ಬೋದು? ಅವನಿಗೂ ತುಂಬ ಅಪ್ಸೆಟ್ ಆಗಿರುತ್ತೆ. ಮೊದಲೆಲ್ಲ ಅವನು ಈ ರೀತಿ ಬೇಜಾರಾದಾಗ ಹೊರಗಡೆ ಹೋಗಿ ಒಂದು 4-5 ದಿನ ಬಿಟ್ಟು ಬರ್ತಾ ಇದ್ದ. ಈಗ ತುಂಬ ಜನಗಳ ಮುಂದೆ ಅವನಿಗೆ ಅವಮಾನ ಆಗಿದೆ. ಸಮಾಧಾನ ಮಾಡೋಣ ಅಂದರೆ ಅವನು ಸಿಗ್ತಾ ಇಲ್ಲ. ಎಂಥ ತಪ್ಪು ಮಾಡಿಬಿಟ್ಲು. ಮನೆಯವರೆಲ್ಲರೂ ಅವಳ ಮದುವೆ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ರು, ಅವಳಿಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರು. ಛೇ, ಆ ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆನೇ ಅವಳಿಗಿಲ್ಲ. ತಪ್ಪು ಅವಳದಲ್ಲ ಅಣ್ಣ. ಏನೂ ಗೊತ್ತಿಲ್ದಿರೋ ಹುಡುಗಿಗೆ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಅಂತ ತುಂಬಿ ಮದುವೆ ಮನೆಯಲ್ಲಿ ಮದುವೆ ಹೆಣ್ಣಿಗೆ ಮೊದಲೇ ತಾಳಿ ಕಟ್ಟಿದ್ನಲ್ಲ, ಆ ಸುಬ್ಬು, ಅವನು ತಪ್ಪು. ಅವನು ಮಾಡಿರೋ ಅನ್ಯಾಯ ನೆನ್ಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಅದು ತಪ್ಪಲ್ಲ ಸುರೇಂದ್ರ, ಮೋಸ, ನಂಬಿಕೆ ದ್ರೋಹ. ನಾವು ಯಾರನ್ನಾದ್ರೂ ತುಂಬಾ ನಂಬ್ತೀವಿ ನೋಡು, ಅವರೇ ದ್ರೋಹ ಮಾಡಿದಾಗ ಅದು ನೋವು ಕೊಡಲ್ಲ, ದ್ವೇಷ ಹುಟ್ಟಾಕತ್ತೆ. ನಂದಿನಿ ವಿಷಯದಲ್ಲೂ ನನಗಾಗಿತ್ತು ಅದೇ. ಕ್ಷಮಿಸಲ್ಲ ನಾನು ಇವ್ರು ಯಾರನ್ನೂ ಕ್ಷಮಿಸಲ್ಲ. ನನ್ನ ನಂಬಿಕೆನೆ ಕೊಂದವನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಪ್ರಪಂಚದಲ್ಲಿ ನನ್ಗೆ ಯಾರಾದ್ರೂ ಶತ್ರು ಇದ್ರೆ ಅವನೊಬ್ಬನೇ, ಸುಬ್ಬು. ನಂಬಿಕೆ ದ್ರೋಹಿ. ನಾನು ನನ್ನ ಮೊಮ್ಮಗಳನ್ನ ನೋಡಬೇಕು. ಇಷ್ಟೆಲ್ಲ ಆದಮೇಲೆ ನನ್ನ ಮೊಮ್ಮಗಳು ಈ ಪರಿಸ್ಥಿತಿನ ಅದು ಹೇಗೆ ಎದುರಿಸಿರ್ತಾಳೋ, ಏನು ಮಾಡ್ತಿರ್ತಾಳೋ ಒಂದು ಗೊತ್ತಿಲ್ಲ. ಈಗ ಅವಳು ಬೇಕು ಬೇಡಗಳನ್ನು ಯಾರೂ ಕೇಳಿಲ್ಲ. ಬೆಳಿಗ್ಗೆ ಆಗಲಿ ನಾನು ಅಲ್ಲಿಗೆ ಹೋಗಿ ಅವಳಿಗೆ ಬೇಕಿದ್ದನ್ನೆಲ್ಲ ಕೊಡಿಸಿ ಅವಳ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅಮ್ಮ, ಆದರೆ ಬಾವ ಕೋಪ ಮಾಡ್ಕೋತಾನೆ ಅಂತನಾ? ಇಲ್ಲ, ವೀರು ನನ್ನ ಹಾಗಲ್ಲ. ಮುಂದೆ ಏನಾಗತ್ತೆ ಏನಾಗಲ್ಲ ಅನ್ನೋದನ್ನೆಲ್ಲ ಅವನು ಯೋಚನೆ ಮಾಡಿರ್ತಾನೆ. ಈಗ
ಆವೇಶದಲ್ಲಿ ಅವನಿಗೆ ಸಿಟ್ಟು ಬಂದಿರಬಹುದು, ಆದರೆ ಆ ಸಿಟ್ಟು ಕರಗಿ ತಣ್ಣಗಾದ್ಮೇಲೆ ಮಗಳ ಮೇಲಿನ ಪ್ರೀತಿ ಮನಸ್ಸನ್ನು ಕೊರೆಯಕ್ಕೆ ಶುರು ಮಾಡುತ್ತೆ. ಆದಷ್ಟು ಬೇಗ ಅವನು ಅವರಿಬ್ಬರನ್ನೂ ಒಪ್ಕೋತಾನೆ. ಈ ಕ್ಷಣದಲ್ಲಿ ಅವನ ಮನಸ್ಸಲ್ಲಿ ಏನೇನು ಮೂಡ್ತಿದೆ ಅನ್ನೋದು ನನಗೂ ಗೊತ್ತು. ಯಾಕೆಂದರೆ ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಅದಕ್ಕೆ ಈಗಲೇ ನಾನು ಅವನ ಹತ್ರ ಏನೂ ಮಾತಾಡಲ್ಲ, ಅವನ ಹತ್ರ ಇದ್ರ ಬಗ್ಗೆ ಯಾವ ಪ್ರಶ್ನೆನೂ ಮಾಡಲ್ಲ. ಆದರೆ ಒಬ್ಬ ಅಜ್ಜಿಯಾಗಿ ನನ್ನ ಮೊಮ್ಮಗಳಿಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೇ ಮಾಡ್ತೀನಿ. ಅಮ್ಮ, ಹಾಗಿದ್ರೆ ಶ್ರಾವಣಿ ನೋಡೋದಕ್ಕೆ ನಾನು ನಿಮ್ಮ ಜೊತೆಲಿ ಬರ್ಬಹುದಾ? ಹೌದಮ್ಮ, ಪಿಂಕಿ ನನಗೆ ಮಗಳೇ ಆಗಿರಬಹುದು, ಆದರೆ ಶ್ರಾವಣಿನ ನನ್ನ ಮೊದಲನೇ ಮಗಳು ಅಂತಾನೆ ಬೆಳೆಸಿದ್ದೀನಿ. ಸುಖದಲ್ಲಿ ಬೆಳೆದಿರೋ ಹುಡುಗಿ ಅಮ್ಮ ಅವಳು. ಈ ಮನೆಯಲ್ಲಿ ಒಂದೇ ಒಂದು ಪುಟ್ಟ ಕೆಲಸನ ಅವಳ ಕೈಯಿಂದ ನಾನು ಮಾಡಿಸಿಲ್ಲ. ಈಗಲೂ ಅವಳ ಮನಸ್ಸು ಒಂದು ಸಣ್ಣ ಮಗುವಿನ ಹಾಗೆ ಇದೆ. ಆದರೆ ಈಗ ಅವಳು ಒಂದು ಮನೆ ಸೊಸೆ. ಅವಳಿಗೆ ಸಂಸಾರ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಮುಂದೆ ಅವಳ ಜೀವನ ಹೇಗಿರ್ಬೇಕು ಅನ್ನೋದನ್ನೆಲ್ಲ ನಾನು ಅವಳಿಗೆ ಹೇಳ್ಕೊಡ್ಬಹುದು. ಅದಕ್ಕೆ ಅಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ. ಸರಿ, ಆಯಿತು, ನಾಳೆ ಹೋಗಿ ಬರೋಣ. ಈಗ ಅವಳ ಬಟ್ಟೆ ಬರೆಗಳು ಏನೇನಿದೆಯೋ ಅದನ್ನೆಲ್ಲ ಪ್ಯಾಕ್ ಮಾಡ್ತೀನಿ. ನಾಳೆ ಅಲ್ಲಿಗೆ ಹೋಗಿ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಬರೋಣ. ಸರಿಮ್ಮ, ನಾನೆಲ್ಲ ಪ್ಯಾಕ್ ಮಾಡ್ತೀನಿ. ಬಹಳ ಒಳ್ಳೆ ಕೆಲಸ. ಅಂತೂ ಈ ಮನೇಲಿ ನೀವಾದರೂ ನಮ್ಮ ಪರವಾಗಿ ನಿಂತಿದ್ದೀರಲ್ಲ, ಅದೇ ಸಂತೋಷ. ಅಯ್ಯೋ, ದೊಡ್ಡ ಮಾತು ನೀವು ಹಿಂಗೆಲ್ಲ ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂದು ನಾಚಿಕೆನೇ ಆಗ್ಬಿಡುತ್ತೆ. ಸರಿ, ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದೆ. ಹುಡುಗ ಹುಡುಗಿನ ತಯಾರು ಮಾಡೋಣ, ನಡೀರಿ. ಸರಿ, ನಾನು ಹಣ್ಣು ಹಂಪಲು ಸ್ವೀಟ್ಸ್ ಎಲ್ಲ ಅರೇಂಜ್ ಮಾಡ್ತೀನಿ. ಮಮ್ಮಿ, ಹೇಳಪ್ಪ. ಮೇಡಮ್ ಅವರು ಬರೀ ಸ್ವೀಟ್ಗೆ ಅಂತಾನೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ನಾವು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಅಂತಂದ್ರೆ ನಮಗೆ ಟಿಪ್ಸು ಅಂತಾನೆ ಲಕ್ಷ ಕೊಡ್ಬೋದು. ಇದ್ಮೇಲೆ ಈ ಥರ ಮಾಡ್ತಾನೆ ಇರೋದು ಹಣದ ಹೊಳೆನೇ ಹರಿಯುತ್ತೆ. ಲೇ ಸುಂದರ ದರಿದ್ರ, ಹೊಳೆ ಅಲ್ಲ ಕಣವು, ಮತ್ತೆ ಹಣದ ಜಲಪಾತವೇ ಸುರಿಯುತ್ತೆ. ಈಗ ನಾವು ಅರೇಂಜ್ ಮಾಡಿರೋದನ್ನ ನೋಡಿ ಮೇಡಮ್ ಅವರೇನಾದರೂ ತೃಪ್ತಿ ಪಟ್ಬಿಟ್ರೆ, ಆಹಾ, ಕಾಂತಮ್ಮ ಅವರೇ ಅಂದ್ಬಿಟ್ಟು ನನಗೆ 5 ಲಕ್ಷ, ನಿನಗೆ 5 ಲಕ್ಷ ಕೊಟ್ಟರು. ನಡಿ ಮಗ, ನಾ ಮಗ ಏನು ನೋಡ್ತೀಯ? ರೆಡಿ ಆಗ್ಬೇಕ, ನಡಿ ಮದುವೆಯ ಮೊದಲ ದಿನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.